ಇದೊಂದು ಅತ್ಯಂತ ಸುಂದರವಾದಂತಹ ಕತೆ, ಅದ್ಭುತವಾದ ಸಂದೇಶವನ್ನು ನಮಗೆಲ್ಲರಿಗೂ ಕೊಡುತ್ತೆ. ಒಮ್ಮೆ ಒಬ್ಬ ಯುವ ಸಂತ ಅಂಗಡಿ ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ದ. ಅದೇ ರಸ್ತೆಯಲ್ಲಿ ಒಬ್ಬ ಖರ್ಜೂರದ ಹಣ್ಣನ್ನು ಮಾರ್ತಾ ಇದ್ದಾನೆ. ಅದನ್ನು ರಾಶಿಯಾಗಿಟ್ಟಿದ್ದಾನೆ. ಎಲ್ಲ ರೀತಿಯಿಂದಲೂ ಅದು ಅದ್ಭುತವಾಗಿ ಕಾಣ್ತಾ ಇದೆ. ಅವನು ಅಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾನೆ ಅದನ್ನು. ಅಷ್ಟೇ ಅಲ್ಲದೆ ಅದರಿಂದ ಅತ್ಯಂತ ಪರಿಮಳವಾದಂಥ ಸುವಾಸನೆ ಅದರಿಂದ ಸೂಸ್ತಾ ಇದೆ. ಅದು ಅಲ್ಲಿ ಹಾದಿ ಬೀದಿಲಿ ನಡ್ಕೊಂಡು ಹೋಗೋರಿಗೆಲ್ಲ ಅದು ತನ್ನ ಹತ್ರ ಸೆಳೀತಾ ಇದೆ. ಈ ಸಂತನಿಗೆ ಅದನ್ನು ಖರೀದಿಸಿ ತಿನ್ನಬೇಕು ಅನ್ನೋ ಬಯಕೆ ಆಗೋಯ್ತು. ಆದರೆ ಅವನು ಸಂತ ಅಲ್ವಾ, ಅವನು ತನ್ನ ಬಯಕೆಗಳನ್ನು ನಿಗ್ರಹಿಸಬೇಕು, ಆಗಲೇ ಅವನು ಸಂತ ಆಗ್ತಾನೆ. ಅದಕ್ಕೆ ಅವನು ವಿಚಾರ ಮಾಡಿ ಹೇಳ್ದ, ತನ್ನ ಮನಸ್ಸಿಗೆ ಹೇಳ್ದ, ಈ ಇಂದ್ರಿಯಗಳನ್ನ ಭೋಗ ವಸ್ತುಗಳ ಕಡೆಗೆ ಬಿಟ್ಟು ಅವು ಕೇಳಿದ್ದನ್ನೆಲ್ಲ ಕೊಡೋದು ತಪ್ಪು ಅಂತ ನಿರ್ಧಾರ ಮಾಡಿ ಅವನು ಆ ರಸ್ತೆಯಿಂದ ಸರಸರನೆ ಹೊರಟ್ಬಿಟ್ಟ. ಅವನು ಅಲ್ಲಿ ನಿಲ್ಲೇ ಇಲ್ಲ. ಅವನು ಆದರೂ ಆ ಖರ್ಜೂರದ ಆಸೆ ಅವನನ್ನು ಸುಲಭವಾಗಿ ಬಿಡ್ತಾ ಇಲ್ಲ. ಅವನಿಗೆ ತುಂಬ ಕಾಡ್ತಾ ಇದೆ. ರಾತ್ರಿ ಮಲಗಿದ್ದಾಗ ಅವನಿಗೆ ಕನಸಲ್ಲಿ ಆ ಖರ್ಜೂರದ ರಾಶಿನೇ ಮುಂದೆ ಬರ್ತಾ ಇತ್ತಂತೆ. ಮುಂದೆ ಬಂದು ಅವನಿಗೆ ಕಾಡ್ತಾ ಇತ್ತಂತೆ ಕನಸಲ್ಲಿ. ಮಾರನೇ ದಿನ ಧ್ಯಾನಕ್ಕೆ ಕೂತಿದ್ದಾನೆ. ಕುಳಿತಾಗ್ಲೂ ಸಹ ಕಣ್ಣು ಮುಚ್ಕೊಂಡಾಗ ಆ ಖರ್ಜೂರದ ಆಸೆ, ಖರ್ಜೂರದ ರಾಶಿನೇ ಬರ್ತಾ ಇದೆ ಇವನಿಗೆ. ಇವನೋ ಪರಿಮಳ ಎದುರಿಗೆ ಖರ್ಜೂರ ಇದೆಯೇನೋ ಅನ್ನೋನಿಗೆ ಅವನಿಗೆ ಭಾಸವಾಗ್ತಾ ಇದೆ, ತುಂಬ ಕಾಡ್ತಾ ಇದೆ. ಅವನ ಮನಸ್ಸು ಅವನಿಗಿಂತ ಮೇಲುಗೈಯನ್ನು ಸಾಧಿಸಿ ಇವನನ್ನು ಸೋಲಿಸಬೇಕು ಅಂತ ಕ್ಷಣ ಕ್ಷಣವೂ ಪ್ರಯತ್ನ ಪಡ್ತಾ ಇದೆ. ತಕ್ಷಣ ಅವನು ಮೇಲೆದ್ದು ಕಾಡಿನ ಕಡೆ ಹೊರಟ್ಬಿಟ್ಟ. ಒಂದು ಕಡೆ ಕೂತಿದ್ದ ಅವನು, ಮೇಲೆದ್ದು ಹೊರಟ. ಅಲ್ಲಿ ದಿನವೆಲ್ಲ ಸೌದೆಯನ್ನು ಕಡಿದು ಒಂದು ದೊಡ್ಡ ರಾಶಿ ಮಾಡ್ದ, ಸೌದೆ ರಾಶಿನ. ಅನಂತರ ಅವನು ತನ್ನ ಮನಸ್ಸಿಗೆ ಹೇಳ್ದ, ನಿನಗೆ ಖರ್ಜೂರ ಬೇಕಾಗಿದ್ದರೆ ಈ ಹೊರೆಯನ್ನು ಹೊರು. ಹೀಗೆ ಹೇಳ್ತಾ 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 ಆ ಭಾರವಾದ ಹೊರೆಯನ್ನು ತಲೆ ಮೇಲೆ ಹೊತ್ತು ನಡೆಯೋದಕ್ಕೆ ಶುರು ಮಾಡ್ದ. ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲೇ ಆ ತುಂಬ ತೂಕ ಇತ್ತು ಆ ಕಟ್ಟಿಗೆ ರಾಶಿ. ಅದನ್ನು ಹೊರೋಕ್ಕಾಗದೆ ಕೆಳಗೆ ಬಿದ್ದುಬಿಟ್ಟ. ಬಿದ್ದಾಗ ಮನಸ್ಸನ್ನು ಅವನು ಪ್ರಶ್ನೆ ಮಾಡ್ದ, ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದೀಯ ನೀನು ಈ ರಾಶಿ ಹೊತ್ಕೊಂಡು, ನಿನಗೆ ಖರ್ಜೂರ ಬೇಕಾ ಅಂತ ಕೇಳ್ದ ಆ ಮನಸ್ಸಿಗೆ. ಅದಕ್ಕೆ ಮನಸ್ಸು ಬೇಕು ಅಂತ ಅಂತು. ಅವನ ಯೋಜನೆ ಇದ್ದಿದ್ದೇನು ಅಂದರೆ ಆ ಕಟ್ಟಿಗೆ ರಾಶಿಯನ್ನು ಮಾರಿಬಿಟ್ಟು ಖರ್ಜೂರ ಖರೀದಿ ಮಾಡಬೇಕು ಅಂತ ಅವನ ಯೋಜನೆ ಇದ್ದಿತ್ತು. ಅವನು ಮತ್ತೆ ನಿಧಾನವಾಗಿ ಮೇಲೆದ್ದು ಆ ಹೊರೆನ ಹೊತ್ತು ಊರಿನ ಕಡೆಗೆ ನಡೆದ. ಊರು ಸೇರೋ ಅಷ್ಟರಲ್ಲಿ ಅವನು ಬರೋಬ್ಬರಿ 4 ಸಾರಿ ಆಯಾಸದಿಂದ ಕೆಳಗೆ ಬಿದ್ದಿದ್ದ. ಪ್ರತಿ ಬಾರಿ ಬಿದ್ದಾಗಲೂ ಸಹ ಅವನ ಮನಸ್ಸನ್ನು ಕೇಳ್ತಾ ಇದ್ದ, ಬೇಕಾ ನಿನಗೆ ಖರ್ಜೂರ ಅಂತ ಕೇಳ್ತಾ ಇದ್ದ. ನಿನಗೆ ಖರ್ಜೂರ ಬೇಕು ಅಂದಂಗೆಲ್ಲ ಅದಕ್ಕೆ ಮನಸ್ಸು ಬೇಕು 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 ಅಂತಲೇ ಹೇಳ್ತಾ ಇದ್ದ. ಕೊನೆಗೆ ಅವನು ಊರು ಸೇರ್ದ. ಆ ಸೌದೆಯನ್ನು ಮಾರ್ದ. ಆ ಸೌದೆಯನ್ನು ಮಾರಿ ಖರ್ಜೂರವನ್ನು ಕೊಂಡ್ಕೊಂಡ. ಮತ್ತೆ ಆ ಖರ್ಜೂರದೊಂದಿಗೆ ಕಾಡಿಗೆ ವಾಪಸ್ ಬಂದ. ಅವನ ಜಾಗ ಅದೇ, ಕಾಡಲ್ಲಿರಬೇಕಾದವನು ಕಾಡಿಗೆ ವಾಪಸ್ ಬಂದ. ಆ ಕಾಡಿನಲ್ಲಿ ಒಂದೆಡೆ ಕುಳಿತುಕೊಂಡು ಖರ್ಜೂರನ ಮುಂದಿಟ್ಟು ಮನಸ್ಸಿಗೆ ಹೇಳ್ದ, ಇವತ್ತು ನೀನು ಖರ್ಜೂರನ ಕೇಳಿದ್ದೀಯಾ, ನಾಳೆ ಒಳ್ಳೆ ಆಹಾರನ ಕೇಳ್ತೀಯಾ, ಬಟ್ಟೆ, ಮನೆ, ಹೆಂಡತಿ, ಹೀಗೆ ನಿನ್ನ ಬಯಕೆಗಳನ್ನೆಲ್ಲ ಹೆಚ್ಚಿಸ್ಕೊಳ್ತಾ ಹೋಗ್ತೀಯ ನೀನು ಅಂತ ಮನಸ್ಸಿಗೆ ಕೇಳ್ದ. ಕೊನೆಗೆ ನನ್ನನ್ನು ನೀನು ಗುಲಾಮ್ನನ್ನಾಗಿ ಮಾಡ್ಕೋತಾ ಇದ್ದೀಯಾ, ಹೀಗೆ ಯೋಚಿಸ್ತಿದ್ದಾಗ ಅಲ್ಲಿಗೆ ಒಬ್ಬ ದಾರಿ ಹೋಕ ಬಂದ. ಅವನು ತನ್ನ ಮನಸ್ಸಿಗೆ ಹೇಳ್ತಾ ಇದ್ದ, ನೀನು ನನ್ನನ್ನು ಗುಲಾಮ್ನನ್ನಾಗಿ ಮಾಡ್ಕೋತಿದ್ದೀಯಾ ಅಂತ ಹೇಳ್ತಾ ಇದ್ದ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದಂಥ ದಾರಿ ಹೋಕನ್ನು ಈ ಸಂತ ಯುವಕ ಇದ್ನಲ್ಲ, ಈ ಯುವ ಸಂತ ಕರೆದ. ಸಹೋದರ ಬಾಯಿಲಿ ಅಂತ ಕರೆದು ಈ ಖರ್ಜೂರದ ಹಣ್ಣುಗಳನ್ನ ತೆಗೆದುಕೊಂಡು ನನ್ನನ್ನು ದಯವಿಟ್ಟು ನೀನು ಕೃತಾರ್ಥನನ್ನಾಗಿ ಮಾಡಬೇಕು ಅಂತ ಅವನಲ್ಲಿ ಕೇಳ್ಕೊಂಡ. ಅವನು ಆ ಎಲ್ಲ ಖರ್ಜೂರವನ್ನು ಅವನಿಗೆ ಕೊಟ್ಬಿಟ್ಟ. ಅವನು ಹೊರಟೋದ. ಇದು ಒಂದು ಅದ್ಭುತವಾದಂತಹ ಸಂದೇಶವನ್ನು ಸಾರುವಂಥ ಕಥೆ. ಇಲ್ಲಿ ಖರ್ಜೂರ ತಿನ್ನೋದು ಬಿಡೋದು ಒಂದು ಸರಳವಾದಂತಹ ವಿಚಾರ, ಸಣ್ಣ ಆಸೆ ಅನಿಸುತ್ತೆ. ಆದರೆ ಇದು ಮನುಷ್ಯನ ಇಚ್ಛಾಶಕ್ತಿಗೆ ಸಂಬಂಧಪಟ್ಟಂಥದ್ದು. ಮನುಷ್ಯನನ್ನು ಕಾಡುವಂತಹ ಬೇರೆ ಬೇರೆ ದುರಾಸೆಗಳ ದೃಷ್ಟಿಯಲ್ಲಿ ನಾವು ಈ ಕಥೆನ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ದುರಾಸೆಗಳು ಮನುಷ್ಯನನ್ನು ಕಾಡಿದಾಗ ನಾವು ಅವುಗಳಿಗೆ ಶರಣಾಗಲಿಲ್ಲ ಅಂದರೆ ಮನಸ್ಸು ನಮಗೆ ಗುಲಾಮ್ನಾಗಿರುತ್ತೆ. ನಾವು ಹೇಳ್ದಂಗೆ ಕೇಳುತ್ತೆ ನಮ್ಮ ಮನಸ್ಸು. ನಾವೇನಾದರೂ ಆ ದುರಾಸೆಗೆ ಬಲಿಯಾದ್ವಿ, ಶರಣಾದ್ವಿ ಅಂದರೆ ನಾವು ಮನಸ್ಸಿನ ಗುಲಾಮರಾಗ್ಬಿಡ್ತೀವಿ. ಆಗ ಅದು ನಮ್ಮ ಇಡೀ ಜೀವನವನ್ನೇ ಬಲಿ ತಗೋಬಹುದು ಅಥವಾ ನಮ್ಮ ಜೀವನವನ್ನೇ ಹಾಳು ಮಾಡಬಹುದು ಅನ್ನೋದು ಈ ಕಥೆಯ ಸಾರ ಸ್ನೇಹಿತರೆ. ಧನ್ಯವಾದಗಳು ಮಿತ್ರರೇ. ಶುಭವಾಗಲಿ, ಶುಭ ದಿನ.